ಆದ್ರೆ ಅದು ಈಗ ಅದು ನನ್ನ ಅಪ್ಪನೇ ಮಾಡ್ತಾರೆ ಅಂತ ನನಗೆ ಕನಸು ಮನಸ್ಸಲ್ಲೂ ಯೋಚನೆ ಮಾಡಿರಲಿಲ್ಲ ಕ್ಯಾಪ್ಟನ್. ಇಷ್ಟು ದಿನ ಅಪ್ಪನ ಬಗ್ಗೆ ನನಗೆ ಸಿಟ್ಟಿತ್ತು, ಭಯ ಇತ್ತು. ಆದ್ರೆ ಒಳಗೊಳಗೆ ಒಂದ್ ಸ್ವಲ್ಪ ಗೌರವನೂ ಇತ್ತು ಕ್ಯಾಪ್ಟನ್. ಈಗ ಅವೆಲ್ಲವೂ ಕುಸಿದೋಯ್ತು. ಅವ್ರ ಬಗ್ಗೆ ನನ್ನ ಮನಸ್ಸಲ್ಲಿ ಬರೀ ಅಸಹ್ಯ ತುಂಬಿಕೊಂಡಿದೆ ಕ್ಯಾಪ್ಟನ್. ಏನ್ ಮಾಡಕ್ಕಾಗುತ್ತಪ್ಪ? ಏನ್ ನಡಿಬಾರ್ದಿತ್ತೋ ಅದು ನಮ್ಮನೇಲೆ ನಡೆದು ಬಿಟ್ಟಿದೆ ಅಂತ ಅಸಹ್ಯ. ಅದು ಸಾಹಿತ್ಯಂಗೆ ಇಷ್ಟೊಂದು ಅನ್ಯಾಯ ಅವಮಾನ ಎಲ್ಲ ಆಗ್ತಾ ಇದ್ರು ನಾನು ಏನು ಮಾಡಕ್ಕಾಗ್ತಾ ಇಲ್ವಲ್ಲೋ ಸ್ವರೂಪ. ಏನು ಮಾಡ್ಲಿ ನಾನು? ಹಾಗಂತ ನಾವು ಕೈ ಕಟ್ಕೊಂಡು ಸುಮ್ಮನೆ ಕೂರಕ್ಕಾಗಲ್ಲ ಕ್ಯಾಪ್ಟನ್. ಇವರಿಗೆಲ್ಲ ಏನ್ ಮಾಡ್ಬೇಕು ಅಂತ ನಾನು ತುಂಬಾ ಚೆನ್ನಾಗಿ ಗೊತ್ತಿದೆ. ಮಾಡ್ತೀನಿ, ನೋಡ್ತಾ ಇರಿ. ಸ್ವರೂಪ್ ಅಂದ್ರೆ ಆ ಸಾಹಿತ್ಯ ತಮ್ಮ ತಾನೆ? ಅವನ ಯಾಕೆ ಕರ್ಣಂಗೆ ಫೋನ್ ಮಾಡ್ತಾ ಇದ್ದಾನೆ? ಭರತ್ಗೂ ಕಾಲ್ ಮಾಡ್ತಾ ಇದ್ದಾನೆ. ಏನ್ ಬೇಕಾಗಿರ್ಬೋದು ಇವ್ರಿಗೆ? ವನಜ, ನೀನು ಇಲ್ಲೇನ್ ಮಾಡ್ತಿದ್ಯಾ? ಅದ್ಗೆ ಅದು ಆ ಸಾಹಿತ್ಯ ತಮ್ಮ ಪದೇ ಪದೇ ಕರ್ಣ ಭರತ್ಗೆ ಫೋನ್ ಮಾಡ್ತಾನೆ ಇದ್ದಾನೆ. ಅದಕ್ಕೆ ಹೌದಾ? ಏನ್ ವಿಷಯ ಅಂತೆ? ಯಾಕೆ ಕಾಲ್ ಮಾಡ್ತಿರ್ಬೋದು? ವಿಷಯ ಏನು ಅಂತ ನನಗೂ ಗೊತ್ತಿಲ್ಲ, ಆದರೆ ನನಗೆ ಅನ್ನಿಸ್ತಾ ಇದೆ ಇದರಲ್ಲಿ ಏನೋ ಕುತಂತ್ರ ಇದೆ ಅಂತ. ಅವಳು ಏನೇ ಕುತಂತ್ರ ಮಾಡೋಕ್ಕೂ ನಾನು ಬಿಡಲ್ಲ. ವನಜ, ಹಾಗೆಲ್ಲ ಏನಿರ್ಲಿಕ್ಕಿಲ್ಲ. ಕರ್ಣ ಭರತ್ ಇಬ್ರು ಫೋನ್ ರಿಸೀವ್ ಮಾಡ್ತಿಲ್ಲ. ಏನ್ ಮಾಡೋದು ಇವಾಗ? ಇಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ದೊಡ್ಡ ಅನಾಹುತಾನೆ ಆಗ್ಬಿಡುತ್ತೆ. ಹೇಗಾದ್ರೂ ಮಾಡಿ ಅಪ್ಪ ಸಾಹಿತ್ಯಕ್ಕನ ಜೂಜಾಟದಲ್ಲಿ ಪಣಕ್ಕಿಟ್ಟಿರೋ ವಿಷಯನ ನಾನು ಕರ್ಣಂಗೆ ಹೇಳಲೇಬೇಕು. ಇನ್ನು ಕಾಲ ಮಿಂಚಿಲ್ಲ ಮಗಳೇ, ಯಾಕೆ ಹಠ ಮಾಡ್ತೀಯ? ಪ್ರೀತಿ ಕಳ್ಕೊಂಡವ್ರು ಏನು ಅಂತ ನನಗೆ ಅರ್ಥ ಆಗುತ್ತೆ ಕಾರಣ. ನೋಡು, ಸರ್ ಸ್ವಲ್ಪ ಈ ಕಡೆ ನೋಡಿ. ಮೇಡಮ್ ನೀವು ಸ್ವಲ್ಪ ಈ ಕಡೆ ನೋಡಿ. ಸರ್ ಸ್ವಲ್ಪ ಸ್ಮೈಲ್ ಮಾಡಿ, ಇಲ್ಲ ಫೋಟೋ ಚೆನ್ನಾಗಿ ಬರಲ್ಲ. ಆಗ್ಲಿಂದ ನೋಡ್ತೀನಿ ಮಗದಲ್ಲಿ ನಗುನೇ ಇಲ್ಲಲ್ಲ ಸರ್, ಸ್ವಲ್ಪ ಸ್ಮೈಲ್ ಮಾಡಿ. ಮಾಮ್, ಅರ್ಶನ ಹಚ್ಚಿದೆಲ್ಲ ಮುಗೀತು, ನಾನೇ ನೀರು ಹಾಕ್ಬಿಡ್ಲಾ? ಏಯ್, ನಿನಗೆ ಅರ್ಶನ ಹಚ್ಚಕ್ ಬಿಟ್ಟಿದ್ದೆ ಹೆಚ್ಚು, ನೀರ್ ಬೇರೆ ಹಾಕ್ತೀಯ ನೀನು? ಬಾಯ್ ಕಡೆ. ಆಯ್ತು ಬಿಡು ಮಾಮ್, ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೋತೀಯ?
ಬ್ರೋ ಡ್ಯಾಡ್ ಒಂದು ಸ್ವಲ್ಪ ಜರ್ಗಿ. ಒಂದಷ್ಟು ಫೋಟೋಸ್ ತೆಗೀರಿ ಬ್ರೋ. ನೋಡಿ ಏನು ಮಾಡ್ತೀರೋ ಗೊತ್ತಿಲ್ಲ, ಹೊಟ್ಟೆ ಮಾತ್ರ ಕಾಣಿಸ್ಬಾರ್ದು. ಓಕೆ ಸರ್. ಅಯ್ಯೋ, ಕರ್ಣಂಗೆ ಅರ್ಶಿನ ಶಾಸ್ತ್ರ ನಡೀತಿದೆ. ಸಾಹಿತ್ಯಕ್ಕನ ವಿಷಯ ಹೇಗೆ ತಿಳಿಸೋದು? ಎಲ್ರೂ ಮದುವೆ ಸಂಭ್ರಮದಲ್ಲಿದ್ದಾರೆ. ಹೇಗೆ ವಿಷಯ ಹೇಳಿ? ಸಾರಿ ಕಣ, ನಿನ್ನಿಂದ ಮಾತ್ರ ಸಾಹಿತ್ಯಕ್ಕನ್ನು ಕಾಪಾಡಕ್ ಸಾಧ್ಯ ಆಗುತ್ತೆ. ನನಗೆ ಗೊತ್ತು, ನನಗೆ ತುಂಬಾ ತುಂಬಾ ತೊಂದರೆ ಕೊಡ್ತಿದ್ದೀನಿ ಅಂತ, ಆದ್ರೆ ನನಗೆ ಬೇರೆ ದಾರಿ ಇಲ್ಲ. ಈ ವಿಷಯನ ನಾನು ನಿನಗೆ ಹೇಳಲೇಬೇಕು ಕಣ, ಈ ವಿಷಯನ ನಾನು ನಿನಗೆ ಹೇಳಲೇಬೇಕು. ನಿನಗೇನೋ ಕೆಲಸ ಇಲ್ಲಿ? ಓ, ಕಾಲ್ ಪಿಕ್ ಮಾಡಲಿಲ್ಲ ಅಂತ ನೇರವಾಗಿ ಇಲ್ಲಿಗೆ ಬಂದ್ಬಿಟ್ಯಾ? ಮೇಡಮ್, ಕಣ್ಣನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಒಂದು 5 ನಿಮಿಷ ಮಾತಾಡ್ಬಿಟ್ಟು ಹೊಟ್ಬಿಡ್ತೀನಿ. 5 ನಿಮಿಷ ಅಲ್ಲ, 5 ಸೆಕೆಂಡು ಮಾತಾಡಕ್ ಬಿಡಲ್ಲ ನಾನು. ಏನು ನಿಮ್ಮ ಅಕ್ಕ ಹೇಳಿ ಕಳ್ಸಿದ್ಲಾ ಏನಾದ್ರೂ ಕುತಂತ್ರ ಮಾಡಿ ಮದುವೆ ನಿಲ್ಲಿಸ್ಬಾ ಅಂತ? ಅಯ್ಯೋ, ಹಾಗೇನೂ ಇಲ್ಲ ಮೇಡಮ್. ಸಾಹಿತ್ಯಕ್ಕಂಗೆ ನಾನು ಇಲ್ಲಿ ಬಂದಿರೋದು ಗೊತ್ತಿಲ್ಲ. ಕಣ್ಣನ್ ಜೊತೆ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕು ಮೇಡಮ್. ಮಾತಾಡಿ ಹೊಟ್ಬಿಡ್ತೀನಿ. ನಿಂತ್ಕೊಳ್ಳೋ ಅಲ್ಲಿ. ಆಗಲ್ಲ ಅಂತ ಹೇಳಿದ್ದು ಅರ್ಥ ಆಗ್ಲಿಲ್ವಾ ನಿನಗೆ? ನೀನ್ ಮಾತಾಡೋದೆಲ್ಲೇ ಇರಲಿ, ನಿನ್ನ ನೆರಳು ಕರ್ಣನ್ ಮೇಲೆ ಸುಳಿಯಕ್ಕೆ ನಾನು ಬಿಡಲ್ಲ. ಹೋಗು, ನಿಮ್ಮ ಅಕ್ಕನ ಹತ್ರ ಹೇಳು ಹೋಗು. ನಾನು ಏನೇ ಕುತಂತ್ರ ಮಾಡಿದ್ರು ಕರ್ಣನ್ ಮದ್ವೆ ನಿಲ್ಸಕ್ ಆಗಲ್ಲ ಅಂತ ಹೇಳಿ ಹೋಗೋ. ಮೇಡಮ್, ಯಾಕೆ ಹೀಗೆ ದುಡ್ತಿದ್ದೀರಾ? ನೋಡಿ, ನಾನು ಕಣ್ಣನ್ ಜೊತೆ ಮಾತಾಡಲೇಬೇಕು. ಅವನ ಜೊತೆ ಮಾತಾಡೋವರೆಗೂ ನಾನು ಇಲ್ಲಿಂದ ಎಲ್ಗೂ ಹೋಗಲ್ಲ ಮೇಡಮ್. ಏನೋ ನನಗೆ ಆವಾಜ್ ಹಾಕ್ತಾ ಇದೆಯಾ? ಏನೋ ಚಿಕ್ಕ ಹುಡುಗ ಅಂತ ಸುಮ್ಮನೆ ಬಿಟ್ರೆ ಬಾಲ ಬಿಚ್ಚಕ್ ಶುರು ಮಾಡಿದ್ಯಾ ನೀನು? ಬರೀ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ ನಿನ್ಗೆ. ಈ ಚೈಲ್ಡು ಸಿಕ್ಕಾಪಟ್ಟೆ ಹಾರಾಡ್ತಾ ಇದ್ದಾನೆ. ಎತ್ಕೊಂಡು ಹೋಗಿ ಗೇಟಿಂದ ಆಚೆಗೆ ಬಿಸಾಕ್ ಬನ್ನಿ. ಅಲ್ಲಿ ಎಷ್ಟು ಬೇಕಾದರೂ ಹಾರಾಡಿ ಸಾಯ್ಲಿ, ಆದ್ರೆ ಒಳಗ್ ಮಾತ್ರ ಬರಕ್ ಬಿಡ್ಬೇಡಿ. ನಿನ್ನ ಹತ್ರ ಮಾತಾಡ್ಬೇಕು. ಕಣ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಬಿಡೋ ಕಣ, ಇವ್ರು ಬಿಡ್ತಿಲ್ಲ ಕಣ. ನಾನು ನಿನ್ನ ಹತ್ರ ಮಾತಾಡ್ಬೇಕು ಕಣ. ಅರೆ, ಅದನ್ನ ಸ್ವರೂಪ ಅಲ್ವಾ? ಕಣ, ನಿನ್ನ ಹತ್ರ ಮಾತಾಡ್ಬೇಕು ಕಣ. ಯಾರೋ ನೀವಲ್ಲ, ಕೇಳಿಸ್ತಾ ನಿಮ್ಗೆ? ಬಿಡ್ರವ್ನ. ಈ ವಿಷಯ ಎಲ್ಲ ನಿನಗೆ ಹೇಳ್ಬಾರ್ದು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಕಣ. ಆದ್ರೆ ನನಗೆ ಬೇರೆ ದಾರಿ ಇಲ್ಲ. ಅಲ್ಲಿ ಸಾಹಿತ್ಯಕ್ಕನ ಬದುಕು ಅಪಾಯದಲ್ಲಿದೆ ಕಣ. ಅವಳನ್ನ ಕಾಪಾಡಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಅದಕ್ಕೆ ಬೇರೆ ದಾರಿ ಇಲ್ಲದೆ ಇಲ್ಲಿಗೆ ಬಂದ್ಬಿಟ್ಟೆ ಕಣ. ನೋಡು, ಈಗ ಅರ್ಶನ ಶಾಸ್ತ್ರ ನಡೀತಾ ಇದೆ.
ಮಾತಾಡೋದೇನಿದ್ರು ಆಮೇಲೆ ಮಾತಾಡ್ಕೊಳ್ಳಿ. ಅಮ್ಮ, ಆಮೇಲೆ ಮಾತಾಡೋ ವಿಷಯ ಆಗಿದ್ದಿದ್ರೆ ಸ್ವರೂಪ್ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಸ್ವರೂಪ್, ನೀನು ಹೇಳು, ಏನಾಗಿದೆ ಸಾಹಿತ್ಯಂಗೆ? ಹೇಳು ಸ್ವರೂಪ್. ಸಾಹಿತ್ಯಕ್ಕನ ಅಪ್ಪ ಜೂಜಾಟದಲ್ಲಿ ಪಣಕ್ಕಿಟ್ಟು ಸೋತ್ಬಿಟ್ಟಿದ್ದಾರೆ ಕಣ. ಅವಳನ್ನು ಯಾರು ಚೂಚುಕೋರರು ಕೆದ್ಕೊಂಡ್ಬಿಟ್ಟಿದ್ದಾರೆ. ಜೂಜಾಡಿ ಪಣಕ್ಕಿಡೋದ? ತಮಾಷೆ ಮಾಡ್ತಿದ್ದೆ ಸ್ವರೂಪ್ ನೀನು? ಸಾಹಿತ್ಯಕ್ಕನ ಬದುಕಿನಲ್ಲಿ ನಾನು ಯಾಕೆ ತಮಾಷೆ ಮಾಡ್ಲಿ ಕಣ? ಇದೇ ಸತ್ಯ. ಅವರಲ್ಲೇ ಯಾರಿಗೊಬ್ರು ಕೊಟ್ಟು ಸಾಹಿತ್ಯಕ್ಕನ ಮದುವೆ ಮಾಡ್ಕೊಡ್ತಿದಾರಂತೆ ಅಪ್ಪ. ಇದನ್ನ ನೀನು ತಡಿಲೇಬೇಕು ಕಣ. ಇಲ್ದಿದ್ರೆ ಸಾಹಿತ್ಯಕ್ಕನ ಜೀವನ ಹಾಳಾಗ್ಬಿಡುತ್ತೆ ಕಣ. ಪ್ಲೀಸ್ ಕಣ, ಪ್ಲೀಸ್ ಹೇಗಾದ್ರೂ ಮಾಡ್ತಾರೆ. ಸಾಹಿತ್ಯಗೆ ವಿಷಯ ಗೊತ್ತಾ ಸ್ವರೂಪ್? ಯಾವ ಮುಖ ಇಟ್ಕೊಂಡು ಹೇಳ್ತಾರೆ ಕಣ? ಅಕ್ಕ ತನ್ನ ಚಿಕ್ಕಪ್ಪನ ಅಪ್ಪನ ಸ್ಥಾನದಲ್ಲಿ ನೋಡ್ತಿದ್ದಾಳೆ. ಅವ್ರು ಏನೇ ಮಾಡಿದ್ರು ಅವ್ರ ಬದುಕಿಗೆ ಒಳ್ಳೇದಾಗದೆ ಮಾಡ್ತಾರೆ, ಕೆಟ್ಟದಾಗುವಂಥದ್ದು ಏನು ಮಾಡಲ್ಲ ಅಂತ ನಂಬ್ಕೊಂಡಿದ್ದಾಳೆ. ಆದ್ರೆ ಈ ವಿಷಯ ಏನಾದ್ರೂ ಅವಳಿಗೆ ಗೊತ್ತಾದ್ರೆ ಅವಳ ಮನಸ್ಸು ನುಚ್ಚು ನೂರಾಗುತ್ತೆ ಕಣ. ಈ ವಿಷಯನ ಅವಳಿಂದ ತಡ್ಕೊಳಕ್ಕಾಗಲ್ಲ ಕಣ, ತಡ್ಕೊಳಕ್ಕಾಗಲ್ಲ. ಅಕ್ಕ ಮದುವೆ ಆಗಕ್ಕೆ ಒಪ್ಕೊಂಡಿದ್ದು ಯಾಕೆ ಗೊತ್ತಾ ಕಣ? ಅಪ್ಪ ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಒಪ್ಸಿರೋದು. ಅವ್ರು ಏನ್ ಕೆಲ್ಸ ಮಾಡ್ಕೊಟ್ಬಿಡಮ್ಮ. ನೀವ್ ಏನೇ ಹೇಳಿದ್ರು ನನಗೆ ಮಾತು ಕೇಳ್ತೀನಿ ಜಿಕ್ಕು. ಮದುವೆಗೆ ಒಪ್ಕೋಬೇಕು. ನೀವ್ ಯಾವ ಹುಡುಗನ್ ಮದ್ವೆ ಆಗೋ ಅಂತೀರೋ ನಾನು ಅವನನ್ನೇ ಮದ್ವೆ ಆಗ್ತೀನಿ. ಪ್ಲೀಸ್ ಕಣ, ನಿನಗೆ ಕೈ ಮುಗಿದು ಕೇಳ್ಕೊತೀನಿ. ಸಾಹಿತ್ಯಕ್ಕನ ಈ ತೊಂದರೆಯಿಂದ ಪಾರು ಮಾಡು ಕಣ. ವೆಂಕಟೇಶ್, ಇವತ್ತು ನಿನ್ ಕತೆ ಮುಗೀತು. ಕರ್ಣ, ಏ ನಿಲ್ಲು ಕರ್ಣ. ಅದೇ ಸೈಡಿಗೆ ಹೋಗಿ ನನ್ನ ತಡಿಬೇಡಿ. ಒಂದ್ ನಿಮಿಷ ನಿಂತ್ಕೋ. ಅಮ್ಮ, ನನ್ನ ತಡಿಬೇಡ, ನನಗೆ ಹೋಗ್ಲೇಬೇಕು. ಕರ್ಣ ಪ್ಲೀಸ್. ನಿನ್ನ ಅರ್ಥಶಾಸ್ತ್ರ ಈಗ್ಲೇ ಮುಗ್ದಿರೋದು. ಹಸಿ ಮೈ ಕಂಕಣ ಕಟ್ಟಾದ್ಮೇಲೆ ಮದುಮಕ್ಳು ಆಚೆ ಹೋದ್ರೆ ಶುಭ ಅಲ್ಲ ಕಣೋ. ಅಮ್ಮ, ಅರ್ಥ ಮಾಡ್ಕೋ, ನಾನು ಇವಾಗ ಹೋಗ್ಲೇಬೇಕು.
ಇಲ್ಲಾಂದ್ರೆ ಅಲ್ಲಿ ಸಾಹಿತ್ಯರ ಬದುಕು ಹಾಳಾಗೋಗುತ್ತೆ. ಸಾಹಿತ್ಯವ್ರ ಬದುಕಿಂತ ನನಗೆ ಮದುವೆ ಶಾಸ್ತ್ರ ಯಾವುದು ಮುಖ್ಯ ಅಲ್ಲಮ್ಮ. ಕರ್ಣ, ನನ್ ಮಾತು ಒಂದ್ ನಿಮಿಷ ಕೇಳು. ಟೆನ್ಷನ್ ಮಾಡ್ಕೋಬೇಡ. ಏನೇ ಇದ್ರು ನಿಮ್ಮ ಅಪ್ಪ ನೋಡ್ಕೋತಾರೆ, ನೀನ್ ಇಲ್ಲೇ ಇರ್ಬೇಕು. ಇಲ್ಲಮ್ಮ, ನಾನು ಇವಾಗ ಹೋಗ್ಲೇಬೇಕು. ಇದು ನಾನೇ ಮಾಡ್ಬೇಕಾಗಿರೋ ಕೆಲಸ. ನಾನೇ ಮುಗಿಸ್ಬರ್ತೀನಿ.